ಸುರೇಶ್ ಅಣ್ಣ, ಹರಾಜಲ್ಲಿ ನನ್ನ ತಂಡ ನನ್ನ ತಗೊಂಡಿರೋದಿಲ್ಲ, ನಂಗೆ ಬಹಳ ಬೇಜಾರಾಗಿರುತ್ತೆ. ಅದು ಅಲ್ಲ, ಇಡೀ ತಂಡಲ್ಲಿ ನಾಮಿನೇಷನ್ ಬರ್ತಿದ್ದಾರೆ, ಸುರೇಶ್ ಅವ್ರು ಬರ್ತಿದ್ದಾರೆ. ನನ್ನ ಹಣ ಎತ್ತ ಐಶ್ವರ್ಯ ಮತ್ತೆ ಗೌತಮಿ ಅವರು ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರು ನಾಮಿನೇಷನ್. ರಜತ್ ಅವರು ಪ್ರತಿ ಬಾರಿ ಬಾಸು ಬಾಸು ಅಂತ ಕರೆದಾಗ ಅದ್ರಲ್ಲಿ ಒಂದು ವ್ಯಂಗ್ಯ ಕಾಣುತ್ತೆ. ಇವಾಗ್ಲೂ ಹೇಳ್ತೀನಿ, ನಮ್ ಬಾಸ್ ಇವರು ಬಾಸ್ ಅಂದಿದ್ದಕ್ಕೆ ಮನೆಯಿಂದ ಆಚೆ ಕಳಿಸ್ತಾರಂತೆ, ಇದಕ್ಕೆ ನಮ್ ಬಾಸ್ ಇವರು ಹೊರಗಡೆ ಹೋಗೋದಕ್ಕೆ ತಯಾರಾಗಿದ್ದಾರೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಬಾಸ್ ನಾನು ಇವಾಗ ಹೇಳ್ತೇನೆ ಕೇಳಿಸ್ಕೊಳ್ರಿ, ನಿಮ್ನ ಮನೆ ಕಳ್ಸೋವರೆಗೂ ನಾನು ಹೋಗಲ್ಲ ಬಾಸ್. ರಾತ್ರಿ 9:30. ಸುರೇಶ್ ಅಣ್ಣ, ಹರಾಜಲ್ಲಿ ನನ್ನ ತಂಡ ನನ್ನ ತಗೊಂಡಿರೋದಿಲ್ಲ, ನಂಗೆ ಬಹಳ ಬೇಜಾರಾಗಿರುತ್ತೆ. ಅದು ಅಲ್ಲ, ಇಡೀ ತಂಡಲ್ಲಿ ನಾಮಿನೇಷನ್ ಬರ್ತಿದ್ದಾರೆ, ಸುರೇಶ್ ಅವ್ರು ಬರ್ತಿದ್ದಾರೆ. ನನ್ನ ಹಣ ಎತ್ತ ಐಶ್ವರ್ಯ ಮತ್ತೆ ಗೌತಮಿ ಅವರು ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರು ನಾಮಿನೇಷನ್. ರಜತ್ ಅವರು ಪ್ರತಿ ಬಾರಿ ಬಾಸು ಬಾಸು ಅಂತ ಕರೆದಾಗ ಅದ್ರಲ್ಲಿ ಒಂದು ವ್ಯಂಗ್ಯ ಕಾಣುತ್ತೆ. ಇವಾಗ್ಲೂ ಹೇಳ್ತೀನಿ, ನಮ್ ಬಾಸ್ ಇವರು ಬಾಸ್ ಅಂದಿದ್ದಕ್ಕೆ ಮನೆಯಿಂದ ಆಚೆ ಕಳಿಸ್ತಾರಂತೆ, ಇದಕ್ಕೆ ನಮ್ ಬಾಸ್ ಇವರು ಹೊರಗಡೆ ಹೋಗೋದಕ್ಕೆ ತಯಾರಾಗಿದ್ದಾರೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಬಾಸ್ ನಾನು ಇವಾಗ ಹೇಳ್ತೇನೆ ಕೇಳಿಸ್ಕೊಳ್ರಿ, ನಿಮ್ನ ಮನೆ ಕಳ್ಸೋವರೆಗೂ ನಾನು ಹೋಗಲ್ಲ ಬಾಸ್. ರಾತ್ರಿ 9:30.